ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು 2023ರ ಕ್ವೆಶ್ಚನ್ ಪೇಪರ್‌ನ ಡಿಸ್ಕಷನ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತು 2018ರ ಕ್ವೆಶ್ಚನ್ ಪೇಪರ್‌ನ ನಾನು 4 ಪಾರ್ಟ್ಸ್‌ಗೆ ಅಪ್ಲೋಡ್ ಮಾಡಿದ್ದೀನಿ. ನೀವು ತುಂಬಾ ಜನ 23, 24ನ ಕ್ವೆಶ್ಚನ್ ಪೇಪರ್‌ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. 24ನ ಕ್ವೆಶ್ಚನ್ ಪೇಪರಿನ PDF ಅದೇ ರೀತಿ 24 ಕ್ವೆಶ್ಚನ್ ಪೇಪರ್‌ನ ಡಿಸ್ಕಷನ್ ನನ್ನ ಆ್ಯಪಲ್ಲಿ ಆಲ್ರೆಡಿ ನಾನು ನನ್ನ ಪೇಯ್ಡ್ ಕ್ಲಾಸ್ ಸ್ಟೂಡೆಂಟ್ಸ್‌ಗೆ ಮಾಡಿಸಿದ್ದೀನಿ ಒಂದು ಪಾರ್ಟನ್ನ. ಇನ್ನೊಂದು ಪಾರ್ಟ್ ಬೇಗನೆ ಅಪ್ಲೋಡ್ ಆಗುತ್ತೆ. 23 ಕ್ವೆಶ್ಚನ್ ಪೇಪರ್‌ನ ನಾವಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಓಕೆನಾ? ಇವಾಗ ಫಸ್ಟ್ ಕ್ವೆಶ್ಚನ್ ಈಸ್ ಅ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಫಾರ್ ಅ ಪ್ರಾಡಕ್ಟ್ ಇಂಡಿಕೇಟ್ಸ್. ಅಂದ್ರೆ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತೆ, ಏನನ್ನ ಅದು ರೀಪ್ರೆಸೆಂಟ್ ಮಾಡುತ್ತೆ. ಓಕೆ, ಪ್ರಾಡಕ್ಟಿನ ಬಗ್ಗೆ ಏನನ್ನ ಅದು ರೀಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನೋಡಿ, ಡಿಮಾಂಡ್ ಶೆಡ್ಯೂಲ್, ಮಾರ್ಕೆಟಿನ ಡಿಮಾಂಡ್ ಶೆಡ್ಯೂಲ್ ಅನ್ನೋದು ಏನನ್ನ ಹೇಳುತ್ತೆ, ದೇರ್ ಇಸ್ ಎ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಅಂಡ್ ಕ್ವಾಂಟಿಟಿ ಡಿಮಾಂಡೆಡ್. ನಿಮಗೆ ಗೊತ್ತು, ಕ್ವಾಂಟಿಟಿ ಡಿಮಾಂಡೆಡ್ ಜಾಸ್ತಿ ಆಗೋದು ಯಾವಾಗ? ಪ್ರೈಸ್ ಕಡಿಮೆ ಆದಾಗ. ಪ್ರೈಸ್ ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮಾಂಡೆಡ್ ಕಡಿಮೆ ಆಗುತ್ತೆ. ಸೊ ಅಲ್ಲಿ ಇನ್ವರ್ಸ್ ರಿಲೇಶನ್ಶಿಪ್ ಇದೆ. ಸೊ ಆನ್ಸರ್ ಡಿ ಇಸ್ ಕರೆಕ್ಟ್. ಹಾಗಾದ್ರೆ ಮ್ಯಾಮ್, ಮೇಲಿನ ಸೆಂಟೆನ್ಸಸ್ ಯಾಕೆ ಕರೆಕ್ಟ್ ಆಗಿಲ್ಲ? ಅಲ್ಲಿ ನೋಡಿ, ಪ್ರೈಸ್ ಫಾಲ್ ಆದಾಗ ಕನ್ಸ್ಯೂಮರ್ ಬೈಸ್ ಲೆಸ್ ಗೂಡ್ಸ್ ಅಂತ ಹೇಳಿದರೆ ಇದೊಂದು ತಪ್ಪು. ದೇರ್ ಇಸ್ ಅ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಅಂಡ್ ಕ್ವಾಂಟಿಟಿ ಡಿಮಾಂಡ್ ಅನ್ನೋದು ತಪ್ಪು. ಡೈರೆಕ್ಟ್ ಅಂದ್ರೆ ಏನು? ಪ್ರೈಸ್ ಜಾಸ್ತಿ ಆಗುತ್ತೆ, ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ತಪ್ಪು. ಆಸ್ ಅ ಪ್ರಾಡಕ್ಟ್ ಪ್ರೈಸಸ್ ರೈಸಸ್, ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಆದಾಗೆ ಕನ್ಸ್ಯೂಮರ್ ಬೈ ಲೆಸ್ ಆಫ್ ದ ಅದರ್ ಗೂಡ್ಸ್ ಅಂತ ಹೇಳ್ತಾರೆ, ಇದು ಕೂಡ ತಪ್ಪು. ಹೌದಾ? ಸೊ ನೆಕ್ಸ್ಟ್ ಒನ್, ವಾಟ್ ಈಸ್ ದ ಫಂಡಮೆಂಟಲ್ ಪ್ರಿಮೈಸ್ ಆಫ್ ಇಕನಾಮಿಕ್ಸ್? ಫಂಡಮೆಂಟಲ್ ಪ್ರಿಮೈಸ್ ಅಂದ್ರೆ ಏನು? ಫಂಡಮೆಂಟಲ್ ಐಡಿಯಾ ಆರ್ ಕೋರ್ ಐಡಿಯಾ ಆಫ್ ಇಕನಾಮಿಕ್ಸ್. ನೋಡಿ, ಇಕನಾಮಿಕ್ಸ್ ಅಂತ ಬಂದಾಗ ಅದು ಅವೈಲೇಬಲ್ ರಿಸೋರ್ಸಸ್, ಅದೇ ರೀತಿ ಪ್ರೊಡಕ್ಷನ್, ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನಿಮಗೆ ಗೊತ್ತು ಅದು ಏನನ್ನ ಹೇಳುತ್ತೆ ಹೇಳಿ? ಎವ್ರಿ ಇಂಡಿವಿಜುವಲ್ ಚಾಯ್ಸ್ ಇನ್ವಾಲ್ವ್ಸ್ ಅ ಟ್ರೇಡ್ ಆಫ್ ಅನ್ನೋದನ್ನ ಹೇಳುತ್ತೆ. ಅಂದ್ರೆ ರಿಸೋರ್ಸಸ್ ಲಿಮಿಟೆಡ್ ಇದೆ, ಚಾಯ್ಸಸ್ ಲಿಮಿಟೆಡ್ ಇದೆ, ಅಥವಾ ಅಪಾರ್ಚುನಿಟೀಸ್ ಲಿಮಿಟೆಡ್ ಇದೆ. ಅವುಗಳಲ್ಲಿ ಒಂದನ್ನ ಚೂಸ್ ಮಾಡೋದಕ್ಕೆ ಇನ್ನೊಂದನ್ನ ನಾವು ಬಿಡಬೇಕಾಗುತ್ತೆ, ಟ್ರೇಡ್ ಆಫ್. ಓಕೆನಾ? ಎವ್ರಿ ಇಂಡಿವಿಜುವಲ್ ಚಾಯ್ಸ್ ಇನ್ವಾಲ್ವ್ಸ್ ಅ ಟ್ರೇಡ್ ಆಫ್. ಇಕನಾಮಿಕ್ಸ್ ಈಸ್ ಬೇಸ್ಡ್ ಆನ್ ಸ್ಕೇರ್ಸಿಟಿ ಅಂಡ್ ಚಾಯ್ಸಸ್. ಅಂದ್ರೆ ರಿಸೋರ್ಸಸ್ ಲಿಮಿಟೆಡ್ ಇದೆ, ಅದರ ಬೇಸಿಸ್ ಮೇಲೆ ಯಾವ ರೀತಿ ಚಾಯ್ಸಸ್ ಅನ್ನ ಮಾಡ್ತೀವಿ. ಎವ್ರಿ ಡಿಸಿಷನ್ ಇನ್ವಾಲ್ವ್ಸ್ ಟ್ರೇಡ್ ಆಫ್ ಬಿಟ್ವೀನ್ ಆಲ್ಟರ್ನೇಟಿವ್ಸ್. ಟ್ರೇಡ್ ಆಫ್ ಬಿಟ್ವೀನ್ ಆಲ್ಟರ್ನೇಟಿವ್ಸ್ ಅಂದ್ರೆ ಇರುವಂತಹ ಆಲ್ಟರ್ನೇಟಿವ್ಸ್ ಅಲ್ಲಿ ಒಂದನ್ನು ಚೂಸ್ ಮಾಡಿದಾಗ ಇನ್ನೊಂದನ್ನು ನಾವು ಬಿಡಬೇಕಾಗುತ್ತೆ. ಇದು ಎವ್ರಿ ಇಕನಾಮಿಕ್ಸ್ನ ಒಂದು ಫಂಡಮೆಂಟಲ್ ಐಡಿಯಾ. ವಾಟ್ ಈಸ್ ದ ಫಂಡಮೆಂಟಲ್ ಪ್ರಿಮೈಸ್ ಆಫ್ ಇಕನಾಮಿಕ್ಸ್? ಎವ್ರಿ ಇಂಡಿವಿಜುವಲ್ ಚಾಯ್ಸ್ ಇನ್ವಾಲ್ವ್ಸ್ ಅ ಟ್ರೇಡ್ ಆಫ್. ಓಕೆನಾ? ದೆನ್ ನೋಡಿ, ಅಸರ್ಷನ್ ಅಂಡ್ ರೀಸನಿಂಗ್ ಕ್ವಶನ್ ಅಂತ ಬಂದಾಗ ಇಲ್ಲಿವರೆಗೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಇದ್ದೀನಿ. ಅಸರ್ಷನ್ ಅಂಡ್ ರೀಸನಿಂಗ್ ಕ್ವಶನ್ ಗಳನ್ನ ಯಾವ ರೀತಿ ನೋಡಬೇಕು? ಫಸ್ಟ್ ಟ್ರೂ ಅಂಡ್ ಫಾಲ್ಸ್ ಕೆಟಗರಿಯಲ್ಲಿ ನೋಡಬೇಕು. ಟ್ರೂ ಅಂಡ್ ಫಾಲ್ಸ್ ಕೆಟಗರಿಯಲ್ಲಿ ನೋಡಿದಾಗ ಇಂಡಿಪೆಂಡೆಂಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಅ ಕಮಾಡಿಟಿ ಈಸ್ ಕಾಲ್ಡ್ ಯುಟಿಲಿಟಿ. ಓಕೆನಾ? ರೀಸನ್, ಯುಟಿಲಿಟಿ ಮೇ ನಾಟ್ ಹ್ಯಾವ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೊರಾಲಿಟಿ ಅಂತ ಕ್ವಶನ್ ನ ಕೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ ನೋಡಿ, ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಅ ಕಮಾಡಿಟೀಸ್, ಯುಟಿಲಿಟಿ ಅಂದ್ರೆ ಏನು? ಸ್ಯಾಟಿಸ್ಫೈಯಿಂಗ್ ಪವರ್ ಅಂತ ನಮಗೆ ಗೊತ್ತು, ಇದು ಕರೆಕ್ಟ್ ಆಗಿದೆ. ಯುಟಿಲಿಟಿ ಮೇ ನಾಟ್ ಹ್ಯಾವ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೊರಾಲಿಟಿ ಅನ್ನೋದು ನಿಜ. ಯಾಕೆ ಹೇಳಿ? ಯುಟಿಲಿಟಿ ಅನ್ನೋದು, ಯುಟಿಲಿಟಿ ಮೀನ್ಸ್ ಸ್ಯಾಟಿಸ್ಫೈಯಿಂಗ್ ಅಂಡ್ ಅ ವ್ಯಾಲ್ಯೂ ಫ್ರೀ. ಇಟ್ ಮೇಜರ್ಸ್ ಪ್ಲೆಜರ್ ನಾಟ್ ಮೊರಾಲಿಟಿ. ಬೋತ್ ಎ ಅಂಡ್ ಆರ್ ಟ್ರೂ. ಅಂದ್ರೆ ನೋಡಿ, ಒಂದು ಯಾವುದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ಅಂದ್ರೆ ಅದರಲ್ಲಿ ಮೊರಾಲಿಟಿ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅಂದ್ರೆ ಆಲ್ಕೋಹಾಲ್ ಗಿವ್ಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಟು ಹ್ಯಾಬಿಚುಯೇಟೆಡ್. ಅಂದ್ರೆ ಯಾರು ಡ್ರಿಂಕ್ಸ್ಗೆ ಹ್ಯಾಬಿಚುಯೇಟೆಡ್ ಆಗಿದ್ದಾರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬಹುದು, ಅಲ್ಲಿ ಮೊರಾಲಿಟಿ ಅನ್ನೋದು ಇಲ್ಲ. ಸೊ ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಅ ಕಮಾಡಿಟಿ ಇಸ್ ಕಾಲ್ಡ್ ಯುಟಿಲಿಟಿ. ಯುಟಿಲಿಟಿ ಮೇ ನಾಟ್ ಹ್ಯಾವ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೊರಾಲಿಟಿ. ಎರಡೂ ಕೂಡ ಕರೆಕ್ಟ್ ಆಗಿದೆ. A business currently selling 10,000 units per month reduces price from 1 rupee to 90 paisa. Okay, price elasticity of demand is 1.5. ಎಕ್ಸ್ಪೆಕ್ಟೆಡ್ ನ್ಯೂ ಸೇಲ್ ಏನಾಗಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು? ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಪ್ರೈಸ್ ಇಸ್ ಈಕ್ವಲ್ ಟು -10%. ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಕ್ವಾಂಟಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು? 1.5 ಪ್ರೈಸ್ ಎಲಾಸ್ಟಿಸಿಟಿ ಇಂಟು 10%. ಓಕೆನಾ? ಸೊ ಪ್ಲಸ್ 15%. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಇಲ್ಲಿ ಒಂದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅನ್ನು ಕೊಟ್ಟಿದ್ದಾರೆ, ಇಂಟು ಎಷ್ಟು ರೆಡ್ಯೂಸ್ ಆಯ್ತು, ಚೇಂಜ್ ಇನ್ ಪ್ರೈಸ್ ಎಷ್ಟಾಯ್ತು ನೋಡಿ. 1 ರೂಪಾಯಿದು 90% ಆಯ್ತು ಅಂದ್ರೆ 10% ಚೇಂಜ್ ಆದ ಹಾಗಾಯ್ತು. ಸೊ 1.5 ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಂಟು ಚೇಂಜ್ ಇನ್ ಪ್ರೈಸ್. ಓಕೆ, 10%. ಸೊ 15% ರೇಸ್ ಆಗುತ್ತೆ ಅಂದ ಹಾಗಾಯ್ತು ನಮ್ಮ ಒಂದು ಕ್ವಾಂಟಿಟಿ ಡಿಮಾಂಡೆಡ್. ಓಕೆನಾ? ಸೊ ನ್ಯೂ ಸೇಲ್ ಎಷ್ಟಾಗಬಹುದು? 10,000 ಇಂಟು 1.15 ಅಂದ್ರೆ ಮೊದಲು ಎಷ್ಟಿತ್ತು ಅದಕ್ಕಿಂತ 15%. ಅಥವಾ ನೀವೇನ್ ಮಾಡಬಹುದು? 10% ಇಂಟು 10,000 ಇಂಟು 15% ಮಾಡಿ ಬಂದಂತ ಆನ್ಸರ್ ಅನ್ನ 10,000 ಅಲ್ಲಿ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್, 10,000 ಇಂಟು 15% ಮಾಡಿದಾಗ 1,500 ಬರುತ್ತೆ, ಅದನ್ನ 10,000 ಅಲ್ಲಿ ಆಡ್ ಮಾಡಬಹುದು. ಅಥವಾ 10,000 ಇಂಟು 1.15% ಮಾಡಿದಾಗ 11,500 ಯೂನಿಟ್ಸ್ ಬರುತ್ತೆ. ಓಕೆ, ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂತ ಕೇಳ್ತಾ ಇದ್ದಾರೆ. A consumer has only one indifference curve. A consumer possesses a preference map. A marginal rate of substitution equal to the slope of the indifference curve.
A diminishing marginal rate of substitution means MRS decreases as more of the goods consumed. ಇಲ್ಲಿ ನೋಡಿ, ಇದರಲ್ಲಿ ಈ 4 ಸ್ಟೇಟ್ಮೆಂಟ್ಸ್ ಅಲ್ಲಿ ನಮಗೆ ಗೊತ್ತು ನೋಡಿ, ನಾ ಇಂಡಿಫರೆನ್ಸ್ ಕರ್ವ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದಿರಿ ಲೈವ್ ಕ್ಲಾಸ್ ಅಲ್ಲಿ. ಕನ್ಸ್ಯೂಮರ್ ಹ್ಯಾಸ್ ಮೆನಿ ಇಂಡಿಫರೆನ್ಸ್ ಕರ್ವ್ಸ್. ಓಕೆ, ಸೊ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಸೊ ನೋಡಿ, ಅ ಕನ್ಸ್ಯೂಮರ್ ಹ್ಯಾಸ್ ಓನ್ಲಿ ಒನ್ ಇಂಡಿಫರೆನ್ಸ್ ಕರ್ವ್ ಅನ್ನೋದು ತಪ್ಪು. ನಿಮಗೆ ಗೊತ್ತಿದೆ, ಡಿಫ್ರೆಂಟ್ ಇನ್ಪುಟ್ಸ್ ಅನ್ನ ನಾವು ನೋಡಿದಾಗ ಡಿಫ್ರೆಂಟ್ ಇಂಡಿಫರೆನ್ಸ್ ಕರ್ವ್ಸ್ ಬರುತ್ತೆ. ಇಂಡಿಫರೆನ್ಸ್ ಕರ್ವ್ ನೆನಪು ಮಾಡ್ಕೊಳ್ಳಿ, ಕ್ಲಾಸ್ ಅಲ್ಲಿ ಹೇಳಿದ್ದೆ, ಅರ್ಧ ಚಂದ್ರಾಕಾರದ ಹಲವಾರು ಕರ್ವ್ಸ್ ಅನ್ನ ಬರುತ್ತೆ ಅದರಲ್ಲಿ ಇಂಡಿಫರೆನ್ಸ್ ಕರ್ವ್ ಅಲ್ಲಿ. ಹೌದಾ, ಸೊ ಅ ಕನ್ಸ್ಯೂಮರ್ ಹ್ಯಾಸ್ ಮೆನಿ indifference curves. A consumer has only one indifference curve ಅನ್ನೋದು false. A consumer possesses a preference map ಅನ್ನೋದು ನಿಜ. A marginal rate of substitution equal to the slope of indifference curve. This is also right. A diminishing marginal rate of substitution decreases as more of the goods consumed. Yes, all the three statements are right. A is wrong. A consumer has many indifference curves. A preference map, ಅದನ್ನೇ ನಾವು ಪ್ರಿಫರೆನ್ಸ್ ಮ್ಯಾಪ್ ಅಂತ ಕರಿತೀವಿ. ನೆನಪು ಮಾಡ್ಕೊಳ್ಳಿ, ಲೈವ್ ಕ್ಲಾಸ್ ಅಲ್ಲಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಒಂದು ವೇಳೆ ನೆನಪಾಗ್ಲಿಲ್ಲ ಅಂದ್ರೆ ಲೈವ್ ಕ್ಲಾಸಿನ ಒಂದು ರೆಕಾರ್ಡಿಂಗ್ ಅನ್ನ ಹೋಗಿ ನೋಡಬೇಕು. ಇಂಡಿಫರೆನ್ಸ್ ಕರ್ವ್ ಅನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಓಕೆ, ಅ ಸ್ಲೋಪ್ ಆಫ್ ಐಸೋಕಾಂಟ್ ಟೆಲ್ಸ್. ಐಸೋಕಾಂಟ್ ಇನ್ನ ಒಂದು ಸ್ಲೋಪ್ ಏನನ್ನ ಹೇಳುತ್ತೆ ಅಂದ್ರೆ ದ ಡಿಕ್ರೀಸ್ ಇನ್ ಕ್ಯಾಪಿಟಲ್ ನೆಸೆಸರಿ ಟು ಕೀಪ್ ಔಟ್ಪುಟ್ ಕಾನ್ಸ್ಟಂಟ್ ವೆನ್ ಲೇಬರ್ ಇನ್ಕ್ರೀಸಸ್ ಬೈ 1 ಯೂನಿಟ್. ಅಂದ್ರೆ ಲೇಬರ್ ಇನ್ಕ್ರೀಸ್ ಆದ ಹಾಗೆ, 1 ಯೂನಿಟ್ ಇಂದ ಲೇಬರ್ ಇನ್ಕ್ರೀಸ್ ಆದ ಹಾಗೆ ದ ಡಿಕ್ರೀಸ್ ಇನ್ ಕ್ಯಾಪಿಟಲ್ ಎಷ್ಟು ಡಿಕ್ರೀಸ್ ಅನ್ನ ಮಾಡಬೇಕು. ಓಕೆ, ದ ಡಿಕ್ರೀಸ್ ಇನ್ ಕ್ಯಾಪಿಟಲ್ ನೆಸೆಸರಿ ಟು ಕೀಪ್ ಔಟ್ಪುಟ್ ಕಾನ್ಸ್ಟಂಟ್ ಅಂದ್ರೆ ಔಟ್ಪುಟ್ ಕಾನ್ಸ್ಟಂಟ್ ಆಗಿರಬೇಕು. 2 ಇನ್ಪುಟ್ಸ್ ಇದೆ, ಕ್ಯಾಪಿಟಲ್ ಮತ್ತೆ ಲೇಬರ್ ಅನ್ನುವಂತ 2 ಇನ್ಪುಟ್ಸ್ ಇದೆ. ಅವುಗಳನ್ನೇ ನಾವೇನ್ ಮಾಡ್ತಾ ಇದೀವಿ, ಕ್ಯಾಪಿಟಲ್ ಅನ್ನ ಡಿಕ್ರೀಸ್ ಮಾಡ್ತಾ ಇದೀವಿ, ಲೇಬರ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದೀವಿ. ಆದ್ರೆ ಐಸೋಕಾಂಟ್ ಏನನ್ನ ಹೇಳುತ್ತೆ ಗೊತ್ತಾ, ದ ಸ್ಲೋಪ್ ಆಫ್ ಐಸೋಕಾಂಟ್. ಓಕೆ, ದ ಸ್ಲೋಪ್ ಆಫ್ ಎನ್ ಐಸೋಕಾಂಟ್ ಶೋಸ್ ದ ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ನಿನ್ನೆನ ಕ್ಲಾಸ್ ಅಲ್ಲಿ ಹೇಳಿದೀನಿ, 2-3 ಸಲ ಹೇಳಿದೀನಿ ನಿಮ್ಗೆ. ಅಂದ್ರೆ ಒಂದು ಇನ್ಪುಟಿನ ಬದಲಾಗಿ ಇನ್ನೊಂದು ಇನ್ಪುಟ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ, ರೀಪ್ಲೇಸ್ ಮಾಡ್ತಾ ಇದೀವಿ. ಕ್ಯಾಪಿಟಲ್ ನ ಕಡಿಮೆ ಮಾಡಿ ಅದರಲ್ಲಿ ನಾವು ಕ್ಯಾಪಿಟಲ್ ನ ಕಡಿಮೆ ಮಾಡಿ ಏನ್ ಮಾಡ್ತಾ ಇದೀವಿ ಹೇಳಿ, ಒಂದು ಲೇಬರ್ ಅನ್ನ ಜಾಸ್ತಿ ಮಾಡ್ತಾ ಇದೀವಿ. ಅದನ್ನ ನಾವು ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಆಗ ಆ ಒಂದು ಸ್ಲೋಪ್ ಏನನ್ನ ಹೇಳುತ್ತೆ ಗೊತ್ತಾ, ಎಷ್ಟು ಕ್ಯಾಪಿಟಲ್ ಅನ್ನ ಕಡಿಮೆ ಮಾಡಿ ನಾವು ಲೇಬರ್ ಅನ್ನ ಜಾಸ್ತಿ ಮಾಡ್ತಾ ಇದೀವಿ. ದ ಸ್ಲೋಪ್ ಆಫ್ ಅನ್ ಐಸೋಕಾಂಟ್ ಶೋಸ್ ದ ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್. ಹೌ ಮಚ್ ಕ್ಯಾಪಿಟಲ್ ಮಸ್ಟ್ ಫಾಲ್, ಎಷ್ಟು ಕ್ಯಾಪಿಟಲ್ ಕಡಿಮೆ ಆಗಬೇಕು ವೆನ್ ಲೇಬರ್ ರೈಸಸ್. ಲೇಬರ್ ಜಾಸ್ತಿ ಆದಾಗ ಕ್ಯಾಪಿಟಲ್ ನ ಕಡಿಮೆ ಮಾಡೋದು ಎಷ್ಟು ಅನ್ನೋದನ್ನ ಒಂದು ಸ್ಲೋಪ್ ಹೇಳುತ್ತೆ. ಆದ್ರೆ ಔಟ್ಪುಟ್ ಮಾತ್ರ ಈಕ್ವಲ್ ಆಗಿರಬೇಕು. ಅರ್ಥ ಆಯ್ತಾ? ದೆನ್ ದ ಇಕೊನಾಮೀಸ್ ಅಂಡ್ ಡಿಸ್ಇಕೊನಾಮೀಸ್ ಆಫ್ ಸ್ಕೇಲ್ ಎಕ್ಸ್ಪ್ಲೇನ್ಸ್ ವೈ ದ ಇಕೊನಾಮೀಸ್ ಅಂಡ್ ಡಿಸ್ಇಕೊನಾಮೀಸ್ ಆಫ್ ಸ್ಕೇಲ್ಸ್ ಏನನ್ನ ಹೇಳುತ್ತೆ, ನೆನಪಿದೆಯಾ? ಇಕೊನಾಮೀಸ್ ಮತ್ತೆ ಡಿಸ್ಇಕೊನಾಮೀಸ್ ಆಫ್ ಸ್ಕೇಲ್ಸ್ ಅಂದ್ರೆ ಏನು? ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ಇಕೊನಾಮೀಸ್ ಮತ್ತೆ ಡಿಸ್ಇಕೊನಾಮೀಸ್ ಆಫ್ ಸ್ಕೇಲ್ಸ್ ಅಂದ್ರೆ ಏನು? ಈಗ ಏನ್ ಕೇಳ್ತಾ ಇದ್ದಾರೆ, ದ ಇಕೊನಾಮೀಸ್ ಅಂಡ್ ಡಿಸ್ಇಕೊನಾಮೀಸ್ ಆಫ್ ಸ್ಕೇಲ್ಸ್ ಎಕ್ಸ್ಪ್ಲೇನ್ಸ್ ವೈ ದ ಶಾರ್ಟ್ ರನ್ average fixed cost declines as output increases. Marginal cost curve cuts average total cost at the minimum point. Long run average cost curve is typically U-shaped ಅನ್ನೋದನ್ನ ಏನ್ ಹೇಳುತ್ತೆ ಹೇಳಿ, ಇಕೊನಾಮೀಸ್ ಅಂಡ್ ಡಿಸ್ಇಕೊನಾಮೀಸ್ ಆಫ್ ಸ್ಕೇಲ್ ಹೇಳುತ್ತೆ. ಶಾರ್ಟ್ ರನ್ ABC curves is U-shaped. ನೋಡಿ, economies reduces the cost at first, diseconomies rises it later, making the long run average cost curve U-shaped in the long run. ಇದರ ಅರ್ಥ ಏನು ನೋಡಿ, ಸಿಂಪಲ್ ಆಗಿ ನಾನು ಹೇಳಬೇಕಾದ್ರೆ ನಿಮಗೆ ಇಕೊನಾಮೀಸ್ ಆಫ್ ಸ್ಕೇಲ್ ಅಂದ್ರೆ ಏನು, ಯಾವಾಗ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ ಆವಾಗ ಎವರೇಜ್ ಕಾಸ್ಟ್ ಆಫ್ ಈಚ್ ಯೂನಿಟ್ ಡಿಕ್ರೀಸ್ ಆಗತ್ತೆ ಅಂತ ನಾವು ಹೇಳ್ತೀವಿ. ಆದ್ರೆ ಆ ಒಂದು ಕಂಪನಿ ಒಂದು ಲೆವೆಲ್ ಅನ್ನ ಮುಟ್ಟತ್ತೆ, ಆಗ ಅತಿಯಾಗಿ ಅದು ಪ್ರೊಡಕ್ಷನ್ ಅನ್ನ ಮಾಡುವಾಗ ಆಫ್ಟರ್ ಅ ಸರ್ಟನ್ ಲೆವೆಲ್ ಅಗೇನ್ ಎವರೇಜ್ ಕಾಸ್ಟ್ ಏನಾಗುತ್ತೆ ಹೇಳಿ, ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಈಸ್ ಟಿಪಿಕಲಿ ಯು ಶೇಪ್ಡ್ ಆಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದು ಕಡಿಮೆ ಆಗ್ತಾ ಬರುತ್ತೆ ಕಾಸ್ಟ್, ಆಮೇಲೆ ರೇಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಇಕೊನಾಮೀಸ್ ಮತ್ತೆ ಡಿಸ್ಇಕೊನಾಮೀಸ್ ಆಫ್ ಸ್ಕೇಲ್ ಅಲ್ಲಿ ನೋಡ್ತೀವಿ. ಇಕೊನಾಮೀಸ್ ರೆಡ್ಯೂಸಸ್ ಕಾಸ್ಟ್ ಅಟ್ ಫಸ್ಟ್, ಡಿಸ್ಇಕೊನಾಮೀಸ್ ರೈಸಸ್ ಲೇಟರ್. ಅಂದ್ರೆ ನಾನು ಹೇಳಿದ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಒಂದು ವರದಾನವಾಗಿ ಅಥವಾ ಒಂದು ಪಾಸಿಟಿವ್ ಪಾಯಿಂಟ್ ಆಗಿ ಕಂಡು ಬಂದ್ರು ಕೂಡ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಆ ಒಂದು ಕಾಸ್ಟ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಯು ಶೇಪ್ಡ್ ಇನ್ ದ ಲಾಂಗ್ ರನ್. ಓಕೆನಾ? ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಫೀಚರ್ ಈಸ್ ಕಾಮನ್ ಇನ್ ಬೋತ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಅಂಡ್ ಮೊನೋಪೊಲಿಸ್ಟಿಕಲಿ ಕಾಂಪಿಟೇಟಿವ್ ಮಾರ್ಕೆಟ್? ಎರಡರಲ್ಲಿಯೂ ಕಾಮನ್ ಅಂದ್ರೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಮತ್ತೆ ಮೊನೋಪೊಲಿಸ್ಟಿಕಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಯಾವುದು ನಾವೇನಂತೀವಿ ಸಿಮಿಲರ್ ಫೀಚರ್ ಇದೆ. ಫರ್ಮ್ ಪ್ರೊಡ್ಯೂಸಸ್ ಹೋಮೋಜಿನಿಯಸ್ ಪ್ರಾಡಕ್ಟ್ ಇಲ್ಲ, ಹೌದಾ? ಹೋಮೋಜಿನಿಯಸ್ ಪ್ರಾಡಕ್ಟ್ ಅನ್ನ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಮೊನೋಪೊಲಿಸ್ಟಿಕಲಿ ಅಲ್ಲ, ಅಲ್ಲಿ ಹೆಟರೋಜಿನಿಯಸ್ ಪ್ರಾಡಕ್ಟ್ಸ್ ಇರುತ್ತೆ. ಪ್ರೈಸಸ್ ಆರ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಇನ್ ದ ಲಾಂಗ್ ರನ್? ನೋ.
ಲಾಂಗ್ ರನ್ ಪ್ರಾಫಿಟ್ಸ್ ಆರ್ ಝೀರೋ. ನೋಡಿ, ಡ್ಯೂ ಟು ಫ್ರೀ ಎಂಟ್ರಿ ಅಂಡ್ ಫ್ರೀ ಎಕ್ಸಿಟ್. ಒಂದು ಇಲ್ಲಿ ಏನಿದೆ ಫೀಚರ್ ಅಂದ್ರೆ ಫ್ರೀ ಎಂಟ್ರಿ ಮತ್ತೆ ಫ್ರೀ ಎಕ್ಸಿಟ್ ಇರುತ್ತೆ, ಪರ್ಫೆಕ್ಟ್ ಕಾಂಪಿಟೇಷನ್ ಮತ್ತೆ ಮೊನೋಪೊಲಿಸ್ಟಿಕ್ ಅಲ್ಲಿಯೂ. ಹೀಗಾಗಿ ಏನಾಗುತ್ತೆ ಅಂದ್ರೆ ಫ್ರೀ ಎಂಟ್ರಿ ಅಂಡ್ ಫ್ರೀ ಎಕ್ಸಿಟ್ ಇಂದ ಲಾಂಗ್ ರನ್ ಇಕನಾಮಿಕ್ ಪ್ರಾಫಿಟ್ಸ್ ಆರ್ ಝೀರೋ. ಅಂದ್ರೆ ಅಲ್ಲಿ ಇಕನಾಮಿಕ್ ಪ್ರಾಫಿಟ್ ಝೀರೋ ಇರುತ್ತೆ. ಇದರ ಅರ್ಥ ಏನು, ಓನ್ಲಿ ನಾರ್ಮಲ್ ಪ್ರಾಫಿಟ್ ಅನ್ನ ಅದು ಗಳಿಸ್ತಾ ಇರುತ್ತೆ. ಅಬ್ ನಾರ್ಮಲ್ ಪ್ರಾಫಿಟ್ ಅಥವಾ ಸೂಪರ್ ನಾರ್ಮಲ್ ಪ್ರಾಫಿಟ್ ಬರೋದಿಲ್ಲ. ಓನ್ಲಿ ನಾರ್ಮಲ್ ಪ್ರಾಫಿಟ್ ಬರ್ತಾ ಇದೆ ಅಂದ್ರೆ ಏನು, ಅಲ್ಲಿ ಇಕನಾಮಿಕ್ ಪ್ರಾಫಿಟ್ ಇಲ್ಲ ಅಂತ. ಇದರ ಅರ್ಥ ಏನು ಹೇಳಿ, ಲಾಂಗ್ ರನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಫ್ ಲಾಂಗ್ ರನ್ ಅಲ್ಲಿ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಮತ್ತೆ ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಫರ್ಮ್ಸ್ ಎಂಟರ್ ಆಗ್ತಾ ಇರೋದ್ರಿಂದ ಜಾಸ್ತಿ ಪ್ರೈಸ್ ಅನ್ನ ಫರ್ಮ್ಸ್ ಅಲ್ಲಿ ಯಾವುದೇ ರೀತಿಯ ಎಕ್ಸ್ಟ್ರಾ ಪ್ರಾಫಿಟ್ ನ ಗಳಿಸೋದಕ್ಕೆ ಎಕ್ಸ್ಟ್ರೀಮ್ ಹೈ ಪ್ರೈಸ್ ಅನ್ನ ಕಂಪನೀಸ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಸೊ ಅವ್ರು ಏನ್ ಮಾಡ್ಬೇಕು, ಓನ್ಲಿ ಒಂದು ಸರ್ಟನ್ ಪ್ರೈಸ್ ಅನ್ನ ಮಾತ್ರ ಅವರು ಚಾರ್ಜ್ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಕಾಸ್ಟ್, ಅಂದ್ರೆ ಟೋಟಲ್ ಕಾಸ್ಟ್ ಮೈನಸ್ ಟೋಟಲ್ ರೆವೆನ್ಯೂ ಅಷ್ಟೇ ಕವರ್ ಆಗುವಷ್ಟೇ ಪ್ರಾಫಿಟ್ ಅನ್ನ ಆ ಒಂದು ಕಂಪನಿ ಗಳಿಸುತ್ತೆ. ಅಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಇರೋದಿಲ್ಲ. ಹೀಗಾಗಿ ಎಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಇಲ್ವೋ ಅಲ್ಲಿ ನಾವೇನಂತೀವಿ, ನೋ ಇಕನಾಮಿಕ್ ಪ್ರಾಫಿಟ್ ಅಥವಾ ಇಕನಾಮಿಕ್ ಪ್ರಾಫಿಟ್ ಇಸ್ ಝೀರೋ ಅಂತೀವಿ. ಹಾಗಾದ್ರೆ ಬಂದಿರುವಂತಹ ಪ್ರಾಫಿಟ್ ಏನು, ಅದು ಒಂದು ನಾರ್ಮಲ್ ಪ್ರಾಫಿಟ್ ಆಗಿರುತ್ತೆ. ದಟ್ ಈಸ್ ಈಕ್ವಲ್ ಟು ಇಂಪ್ಲಿಸಿಟ್ ಕಾಸ್ಟ್ ಅಂಡ್ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಅದು ಇಂಪ್ಲಿಸಿಟ್ ಕಾಸ್ಟ್ ಮತ್ತೆ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅನ್ನ ಕವರ್ ಮಾಡ್ಕೊಳ್ಳುವಷ್ಟು ಮಾತ್ರ ಇರುತ್ತೆ. ಅರ್ಥ ಇದೆಯಾ. ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಇದ್ದಾಗ, ಸೂಪರ್ ನಾರ್ಮಲ್ ಪ್ರಾಫಿಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ಇಕನಾಮಿಕ್ ಪ್ರಾಫಿಟ್ ಇದೆ ಅಂತ ನಾವು ಹೇಳ್ಬೋದು. ಓಕೆ. ದೆನ್ ಸೊ ಇಲ್ಲಿ ಎರಡೂದ್ರಲ್ಲಿ ಇರುವಂತ ಕಾಮನ್ ಫೀಚರ್ ಯಾವುದು, ಲಾಂಗ್ ರನ್ ಪ್ರಾಫಿಟ್ಸ್ ಆರ್ ಝೀರೋ. ಲಾಂಗ್ ರನ್ ಪ್ರಾಫಿಟ್ಸ್ ಆರ್ ಝೀರೋ ಅಂದ್ರೆ ಏನ್ ಅರ್ಥ, ಲಾಂಗ್ ರನ್ ಪ್ರಾಫಿಟ್ ಝೀರೋ ಹೇಗೆ ಮ್ಯಾಮ್ ಅಂದ್ರೆ ಇಕನಾಮಿಕ್ ಪ್ರಾಫಿಟ್ ಇಲ್ಲ ಅಂತ ಹಾಗೆ ಅರ್ಥ. ಅರ್ಥ ಆಗ್ತಾ ಇದೆಯಾ. ದೆನ್ if the price of a product changes but everything else influences the supplier's planned sales remain constant, there is relation of the initial supply curve around the initial price, new supply curve to the right of the initial supply curve, new supply curve to the left of the initial supply curve, movement along the supply curve. ಏನ್ ಕೇಳ್ತಾ ಇದ್ದಾರೆ, if the price change of the good, if the price of the good changes but everything else influencing the supplier's planned sales remain constant, ಅಂದ್ರೆ ಪ್ರೈಸ್ ಮಾತ್ರ ಚೇಂಜ್ ಆಗ್ತಾ ಇದೆ, ಉಳಿದ ಎಲ್ಲ ಅಂಶಗಳು ಕಾನ್ಸ್ಟಂಟ್ ಆಗಿರ್ತಾ ಇದೆ, ಆಗ a price changes causes a movement along the same supply curve, not a shift occurs due to the non price factors ಅಂತ. ಅಂದ್ರೆ ಇಲ್ಲಿ ಶಿಫ್ಟ್ ಆಗ್ತಾ ಇರೋದೇನು, ಪ್ರೈಸ್ ಇಂದ. ಇದನ್ನ ನಾವೇನಂತೀವಿ, ಮೂವ್ಮೆಂಟ್ ಅಲಾಂಗ್ ದ ಸಪ್ಲೈ ಕರ್ವ್ ಅಂತ ಕರಿತೀವಿ. ಅಂದ್ರೆ ಸಪ್ಲೈ ಕರ್ವಿನ ಜೊತೆಗೆ ಏನಾಗ್ತಾ ಇದೆ, ಪ್ರೈಸ್ ಕೂಡ ಮೂವ್ ಆಗ್ತಾ ಇದೆ, ಉಳಿದ ಎಲ್ಲ ಅಂಶಗಳು ಈಕ್ವಲ್ ಆಗಿ ಉಳಿದಿದೆ. ಓಕೆ. ದೆನ್ when goods in a domestic market are sold at a high price and in the foreign market at a low price, it is a situation of dumping, perfect competition, oligopoly, duopoly. ನೋಡಿ, when the goods in domestic price are sold at high price ಗೆ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾ ಇದ್ದಾರೆ, ಅಂಡ್ ಇನ್ ದ ಫಾರಿನ್ ಮಾರ್ಕೆಟ್ ಲೋ ಪ್ರೈಸ್ ಗೆ ಸೆಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಡಂಪಿಂಗ್ ಆಕರ್ಸ್ ವೆನ್ ದ ಫರ್ಮ್ ಸೆಲ್ಸ್ ಅ ಪ್ರಾಡಕ್ಟ್ ಅಬ್ರಾಡ್ ಅಟ್ ಅ ಪ್ರೈಸ್ ಲೋವರ್ ದೆನ್ ದ ಡೊಮೆಸ್ಟಿಕ್ ಪ್ರೈಸ್. ಅಂದ್ರೆ ತನ್ನ ಒಂದು ಎಕ್ಸೆಸ್ ಪ್ರಾಡಕ್ಟ್ ಅನ್ನು ಅದರಲ್ಲಿ ಡಂಪ್ ಮಾಡ್ತಾ ಇದೆ, ಆಫನ್ ಟು ಕ್ಯಾಪ್ಚರ್ ದ ಫಾರಿನ್ ಮಾರ್ಕೆಟ್. ಓಕೆನಾ. ಸೊ ನಿಮಗೆ ಗೊತ್ತಿರಬೇಕು ನೋಡಿ, ಪರ್ಫೆಕ್ಟ್ಲಿ ಕಾಂಪಿಟೇಷನ್, ಒಲಿಗೋಪೊಲಿ, ಡಿಯೋಪೊಲಿ ಅರ್ಥ ನಿಮಗೆ ಗೊತ್ತಿದೆ. ಡಂಪಿಂಗ್ ಅಂದ್ರೆ ಏನು, ಫಾರಿನ್ ಮಾರ್ಕೆಟ್ ಅಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸ್ ಅನ್ನ ಡಂಪ್ ಮಾಡೋದು. ದೆನ್ ಮ್ಯಾಚ್ ನಂಬರ್ 11 ಏನ್ ಹೇಳ್ತಾ ಇದೆ ನೋಡಿ, ಮ್ಯಾಚ್ ದ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂತ ಹೇಳ್ತಾ ಇದ್ದಾರೆ. ಸೊ ಕಾಸ್ಟ್ ಆಫ್ ಕಂಟ್ರೋಲ್, ಮ್ಯಾನೇಜಿಂಗ್ ಅಸೆಟ್ಸ್, ರೈಸಿಂಗ್ ಆಫ್ ಫಂಡ್ಸ್, ಫೋರ್ಕಾಸ್ಟಿಂಗ್ ಕ್ಯಾಶ್ ಫ್ಲೋಸ್ ಅಂತ. ಇವಾಗ ಕಾಸ್ಟ್ ಆಫ್ ಕಂಟ್ರೋಲ್ ಅಂತ ಬಂದಾಗ ಎರಡು ರೀತಿಯ ಮೀನಿಂಗ್ಸ್ ಬರುತ್ತೆ. ಮೊದಲನೇದಾಗಿ ಕಾಸ್ಟ್ ಆಫ್ ಕಂಟ್ರೋಲ್ ಅಂದ್ರೆ ಒಂದು ಕಂಪನಿ ಇನ್ನೊಂದು ಕಂಪನಿನ ಅಕ್ವೈರ್ ಮಾಡ್ಕೊಳ್ಳುವಾಗ ಏನು ಎಕ್ಸ್ಟ್ರಾ ಕಾಸ್ಟ್ ಅನ್ನ ಪೇ ಮಾಡುತ್ತೋ ಅದನ್ನ ಕಾಸ್ಟ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ. ಇನ್ನೊಂದು ಮೀನಿಂಗ್ ಏನಂತ ಹೇಳ್ಬೋದು, ಮ್ಯಾನೇಜಿಂಗ್, ಸೂಪರ್ವೈಸಿಂಗ್ ಮತ್ತೆ ಕಂಟ್ರೋಲಿಂಗಿಗಾಗಿ ಏನು ಕಾಸ್ಟ್ ಅನ್ನ ಇನ್ಕರ್ ಮಾಡ್ತಾರೆ ಅದು ಕೂಡ. ಎರಡು ಮೀನಿಂಗ್ ಅನ್ನು ನಾವು ನೋಡಿದ್ರು ಕೂಡ ಅಲ್ಲಿ ಕಾಸ್ಟ್ ಇನ್ಕ್ರೀಸ್ ಆಗತ್ತೆ ಅಂತ ನಮಗೆ ಗೊತ್ತು. ಸೊ ಫಸ್ಟ್ ಒನ್ ಈಸ್ ಕಾಸ್ಟ್ ಇನ್ಕ್ರೀಸ್ ಆಗತ್ತೆ, ಹೌದಾ. ಸೊ ಕಾಸ್ಟ್ ಆಫ್ ಕಂಟ್ರೋಲ್, ಕಾಸ್ಟ್ ಇನ್ಕ್ರೀಸಸ್. ಮ್ಯಾನೇಜಿಂಗ್ ಕಾಸ್ಟ್ ಅಂತ ಬಂದಾಗ ವಿಚ್ ಒನ್ ಈಸ್ ಕರೆಕ್ಟ್ ನೋಡಿ, ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಕ್ಯಾಶ್ ಮೊಬಿಲಿಟಿ, ಮ್ಯಾನೇಜಿಂಗ್ ಅಸೆಟ್ಸ್ ಅಂದ್ರೆ ಕ್ಯಾಶ್ ಮೊಬಿಲಿಟಿಯನ್ನ ಜಾಸ್ತಿ ಮಾಡೋದು. ಫಂಡ್ಸ್ ಅನ್ನ ರೇಸ್ ಮಾಡೋದಕ್ಕೆ ನಾವು ಕ್ಯಾಪಿಟಲ್ ಅನ್ನ ಇಶ್ಯೂ ಮಾಡ್ತೀವಿ. ಫೋರ್ಕಾಸ್ಟಿಂಗ್ ಕ್ಯಾಶ್ ಫ್ಲೋಸ್ ಅಂದ್ರೆ ರಿಡಕ್ಷನ್ ಇನ್ ಪ್ರೈಸ್. ಲೆಸ್ ಅಕ್ಯುರೇಟ್ ವರ್ಡಿಂಗ್ಸ್ ಇದೆ ಇಲ್ಲಿ, ಅಂದ್ರೆ ಫೋರ್ಕಾಸ್ಟಿಂಗ್ ಕ್ಯಾಶ್ ಫ್ಲೋಸ್ ಅಂದ್ರೆ ರಿಡಕ್ಷನ್ ಇನ್ ಪ್ರೈಸ್ ಅನ್ನೋದು ಅಷ್ಟೊಂದು ಅಕ್ಯುರೇಟ್ ಆದ ಆನ್ಸರ್ ಅಲ್ಲ. ಆದ್ರೂ ಕೂಡ ಇಲ್ಲಿ ಬೇರೆ ಮ್ಯಾಚಸ್ ಅನ್ನು ನೋಡಿದಾಗ ನಮಗೆ ದಟ್ ಈಸ್ ಲೆಫ್ಟ್, ಅಂದ್ರೆ ಅದೊಂದೇ ಆಪ್ಷನ್ ಉಳಿಯೋದ್ರಿಂದ ಆ ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ. ಸೊ ವಿಚ್ ಒನ್ ಈಸ್ ಕರೆಕ್ಟ್ ಹಿಯರ್ ನೋಡಿ. ಫಸ್ಟ್ ಒನ್ ಕಾಸ್ಟ್ ಆಫ್ ಕಂಟ್ರೋಲ್ ಅಂತ ಬಂದಾಗ ನಾನು ನಿಮಗೆ ಹೇಳಿದಾಗೆ
ಕಾಸ್ಟ್ ಇನ್ಕ್ರೀಸಸ್ ಅಂತ. ಸೊ ಇಲ್ಲಿ ಬಂದಿರುವಂತಹ ಯಾವುದೇ ಆಪ್ಷನ್ ಅಲ್ಲಿ ಆ ರೀತಿ ಆಪ್ಷನ್ ನಮಗೆ ಕಾಣೋಕೆ ಸಿಗ್ತಾ ಇಲ್ಲ, ಹೌದಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಕೆಲವೊಂದ್ಸಲ ಕ್ವಶನ್ ಅಲ್ಲಿ ಕೂಡ ಮಿಸ್ಟೇಕ್ಸ್ ಇರಬಹುದು. ದೆನ್ ಕ್ವಶನ್ ನಂಬರ್ 12 ನೋಡಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಫ್ರಮ್ ಆಲ್ ದ ಸೋರ್ಸಸ್ ಆಫ್ ಫಂಡ್ಸ್ ಈಸ್ ಕಾಲ್ಡ್. ಏನಂತಾರೆ? ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರೀತಾರೆ. ಸ್ಪೆಸಿಫಿಕ್ ಕಾಸ್ಟಾ, ಕಂಪೋಸಿಟ್ ಕಾಸ್ಟಾ, ಇಂಪ್ಲಿಸಿಟ್ ಕಾಸ್ಟಾ, ಸಿಂಪಲ್ ಅವರೇಜ್ ಕಾಸ್ಟಾ? ಎಲ್ಲ ಕಾಸ್ಟ್ಗಳನ್ನ ಒಟ್ಟಾರೆಯಾಗಿ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕಂಪೋಸಿಟ್ ಕಾಸ್ಟ್ ಅಂತ ಕರೀತಾರೆ. ಅವುಗಳಲ್ಲಿ ಇಕ್ವಿಟಿ, ಡೆಟ್, ಪ್ರಿಫರೆನ್ಸ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಈಸ್ ಯೂಸ್ಡ್ ಟು ರೀಪ್ರೆಸೆಂಟ್ ದ ಪ್ರಪೋರ್ಷನೇಟ್ ರಿಲೇಶನ್ಶಿಪ್ ಬಿಟ್ವೀನ್ ಡೆಟ್ ಅಂಡ್ ಇಕ್ವಿಟಿ? ಡೆಟ್ ಮತ್ತೆ ಇಕ್ವಿಟಿ ಮಧ್ಯದ ಒಂದು ಪ್ರಪೋರ್ಷನ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಯಾವುದು? ಕಾಸ್ಟ್ ಆಫ್ ಕ್ಯಾಪಿಟಲ್, ಕ್ಯಾಪಿಟಲ್ ಬಜೆಟಿಂಗ್, ಅಸೆಟ್ ಸ್ಟ್ರಕ್ಚರ್, ಕ್ಯಾಪಿಟಲ್ ಸ್ಟ್ರಕ್ಚರ್? ನೋಡಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ತುಂಬಾ ಡಿಟೇಲ್ ಆಗಿ ನೋಡಿದೀವಿ ಕ್ಲಾಸ್ ಅಲ್ಲಿ ನಾವು. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನು? ಕಂಪನಿಯ ಟೋಟಲ್ ಕ್ಯಾಪಿಟಲ್ ಅಲ್ಲಿ ಎಷ್ಟು ಡೆಟ್ ಮತ್ತೆ ಇಕ್ವಿಟಿ ಇದೆ ಅದನ್ನ ಹೇಳೋದು ಕ್ಯಾಪಿಟಲ್ ಸ್ಟ್ರಕ್ಚರ್. ದೆನ್ ನೆಕ್ಸ್ಟ್ ಒನ್ ನೋಡಿ, ಮ್ಯಾಚ್ ದ ಲಿಸ್ಟ್ 1 ವಿತ್ ಲಿಸ್ಟ್ 2. ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು? ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಎಸ್, ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಕ್ಲಾಸ್ಗಳನ್ನ. ಕ್ಯಾಪಿಟಲ್ ಬಜೆಟಿಂಗ್ ಅಂತ ಬಂದಾಗ ನಿಮಗೆ ಗೊತ್ತೇ ಇದೆ, ಲಾಂಗ್ ಟರ್ಮ್ ಪ್ಲಾನಿಂಗ್ ಅನ್ನು ನಾವೇನಂತೀವಿ? ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ಸೊ ಇವುಗಳು ಏನಾಗಿರುತ್ತೆ ಹೇಳಿ? ಇರ್ರಿವರ್ಸಿಬಲ್ ಆಗಿರುತ್ತಾ? ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಆರ್ ಇರ್ರಿವರ್ಸಿಬಲ್ ಅಂತ ನಾನು ನಿಮಗೆ ಹೇಳಿದ್ನಾ? ಎಸ್, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಆರ್ ವಾಟ್? ಇರ್ರಿವರ್ಸಿಬಲ್. ಓಕೆ, ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು? ಪ್ಲಾನಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅರ್ಥನಾ? ಅದೇ ರೀತಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂದ್ರೆ ಬೆನಿಫಿಟ್ ಕಾಸ್ಟ್ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡ್ಬೇಕು. ಈ ಕಡೆ ಏನೇನು ಕೊಟ್ಟಿದ್ದಾರೆ ನೋಡಿ, ಕ್ಯಾಪಿಟಲ್ ಬಜೆಟಿಂಗ್, ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಪ್ಲಾನಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬೆನಿಫಿಟ್ ಆರ್ ಕಾಸ್ಟ್, ಟೈಮ್ ಅಡ್ಜಸ್ಟೆಡ್ ರೇಟ್ ಆಫ್ ರಿಟರ್ನ್, ಇರ್ರಿವರ್ಸಿಬಲ್. ಸ್ವಲ್ಪ ಕರೆಕ್ಟ್ ಆಗಿ ಕ್ವಶನ್ ಓದ್ಕೊಳ್ಬೇಕು. ನನ್ನ ಪೇಯ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂತೂ ಒಂದು ನಿಮಿಷದಲ್ಲಿ ನೀವು ಆನ್ಸರ್ ಅನ್ನ ಮಾಡಬೇಕು, ಯಾಕಂದ್ರೆ ಇದನ್ನ ತುಂಬಾ ಡಿಟೇಲ್ ಆಗಿ ನಾವು ನೋಡಿದೀವಿ. ಸೊ ಇಲ್ಲಿ ನೋಡಿ, ಕ್ಯಾಪಿಟಲ್ ಬಜೆಟಿಂಗ್, ಯಾವುದೇ ಒಂದು ಬಜೆಟಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ? ಎಕ್ಸ್ಪೆಂಡಿಚರ್ ಅನ್ನ ಪ್ಲಾನ್ ಮಾಡ್ತೀವಿ, ಪ್ಲಾನಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ದೆನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನೋದು ಬೆನಿಫಿಟ್ ಆರ್ ಕಾಸ್ಟ್ ಬೇಸ್ಡ್ ಆಗಿದೆ. ಓಕೆನಾ? ಬೆನಿಫಿಟ್ ಕಾಸ್ಟ್ ರೇಷಿಯೋನ ನೋಡ್ತೀವಿ. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಲ್ಲಿ ಬೆನಿಫಿಟ್ ಕಾಸ್ಟ್ ರೇಷಿಯೋನ ನೋಡ್ತೀವಿ. ಒಂದ್ಸಲ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನ ಫಾರ್ಮುಲಾ ನೆನಪು ಮಾಡ್ಕೊಳ್ಬೇಕು, ಅದರ ಫಾರ್ಮುಲಾ ನನಗೆ ನೀವು ತಿಳಿಸಬೇಕು. ಓಕೆ, ದೆನ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂದ್ರೆ ನಿಮಗೆ ಗೊತ್ತು, ಟೈಮ್ ಅಡ್ಜಸ್ಟೆಡ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಏನು? ಇಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡ್ತಾರೆ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅನ್ನು ಕನ್ಸಿಡರ್ ಮಾಡ್ತಾರೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಏನಿದೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅನ್ನೋದು ಹ್ಯೂಜ್ ಡಿಸಿಷನ್ಸ್ ಆಗಿರುತ್ತೆ, ಇದು ಇರ್ರಿವರ್ಸಿಬಲ್ ಆಗಿರುತ್ತೆ. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿ ಅಲ್ಲಿ ಏನು? 4, 3, 1, 2 ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಈಸಿ ಕ್ವಶನ್ ಪೇಪರ್ ಇದೆ ನೋಡಿ. ದೆನ್ ಅ ಫರ್ಮ್ ಹ್ಯಾಸ್ ಅ philosophy similar to the hedging maturity matching approach, which is the most appropriate non-spontaneous form for financing excess seasonal current asset needs. Excess seasonal current asset needs ಅನ್ನ ಯಾವುದರಿಂದ ಅದು ಫುಲ್ಫಿಲ್ ಮಾಡ್ಕೊಳ್ಬಹುದು? ಯಾಕಂದ್ರೆ ಫರ್ಮ್ ಹ್ಯಾಸ್ ಅ ಫಿಲಾಸಫಿ ಸಿಮಿಲರ್ ಟು ದ ಹೆಡ್ಜಿಂಗ್ ಮ್ಯಾಚುರಿಟಿ ಮ್ಯಾಚಿಂಗ್ ಅಪ್ರೋಚ್ ಅನ್ನ ಅದು ಫಾಲೋ ಮಾಡುತ್ತೆ. ಸೊ ಅಂಡರ್ ದ ಹೆಡ್ಜಿಂಗ್ ಅಪ್ರೋಚ್ ಲಾಂಗ್ ಟರ್ಮ್ ಅಂಡ್ ಪರ್ಮನೆಂಟ್ ನೀಡ್ಸ್ ಆರ್ ಫಿನಾನ್ಸ್ಡ್ ವಿತ್ ಇಕ್ವಿಟಿ ಆರ್ ಲಾಂಗ್ ಟರ್ಮ್ ಫಂಡ್ಸ್. ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡಿ, ಇವರು ಹೆಡ್ಜಿಂಗ್ ಟೆಕ್ನಿಕ್ ಅನ್ನ, ಯಾವ ಹೆಡ್ಜಿಂಗ್ ಟೆಕ್ನಿಕ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ? ಅ ಫರ್ಮ್ ಹ್ಯಾಸ್ ಅ ಫಿಲಾಸಫಿ ಸಿಮಿಲರ್ ಟು ದ ಹೆಡ್ಜಿಂಗ್ ಮ್ಯಾಚುರಿಟಿ ಮ್ಯಾಚಿಂಗ್ ಅಪ್ರೋಚ್ ವಿಚ್ ಇಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ನಾನ್ ಸ್ಪಾಂಟೇನಿಯಸ್, ಅಂದ್ರೆ ಸ್ಪಾಂಟೇನಿಯಸ್ ಡಿಸಿಷನ್ಸ್ ನಾವು ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಅವರು ಲಾಂಗ್ ಟರ್ಮ್ ಫಂಡ್ಸ್ ಅನ್ನೇ ಏನ್ ಮಾಡ್ತಾ ಇದ್ದಾರೆ? ನಂಬ್ತಾ ಇದ್ದಾರೆ. ಲಾಂಗ್ ಟರ್ಮ್ ಅಂಡ್ ಪರ್ಮನೆಂಟ್ ನೀಡ್ಸ್ ಆರ್ ಫಿನಾನ್ಸ್ಡ್ ವಿತ್ ಇಕ್ವಿಟಿ ಅಂಡ್ ಲಾಂಗ್ ಟರ್ಮ್ ಫಂಡ್ಸ್ ಅಂಡ್ ನಾನ್ ಸ್ಪಾಂಟೇನಿಯಸ್ ಸೋರ್ಸಸ್. ಸ್ಪಾಂಟೇನಿಯಸ್ ಅಂದ್ರೆ ಯಾವುದೋ ಒಂದು ಕ್ವಿಕ್ ಲೋನ್ ಅನ್ನು ಅವರು ಅಪ್ರೋಚ್ ಮಾಡೋದಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ದ ಕಂಪೋನೆಂಟ್ ಆಫ್ ಟೋಟಲ್ ಪೋರ್ಟ್ಫೋಲಿಯೋ ರಿಸ್ಕ್? ಟೋಟಲ್ ಪೋರ್ಟ್ಫೋಲಿಯೋ ರಿಸ್ಕ್ ನ ಕಂಪೋನೆಂಟ್ ಯಾವುದು? ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಕಂಪೋನೆಂಟ್ ಆಫ್ ಟೋಟಲ್ ಪೋರ್ಟ್ಫೋಲಿಯೋ ರಿಸ್ಕ್? ಈಕ್ವಲ್ ಟು ಸಿಸ್ಟಮೆಟಿಕ್ ರಿಸ್ಕ್ ಪ್ಲಸ್ ನಾನ್ ಡೈವರ್ಸಿಫೈಯಬಲ್ ರಿಸ್ಕ್, ಈಕ್ವಲ್ ಟು ಅವಾಯ್ಡೇಬಲ್ ರಿಸ್ಕ್ ಪ್ಲಸ್ ಡೈವರ್ಸಿಫೈಯಬಲ್ ರಿಸ್ಕ್, ಈಕ್ವಲ್ ಟು ಸಿಸ್ಟಮೆಟಿಕ್ ರಿಸ್ಕ್ ಪ್ಲಸ್ ಅನ್ಅವಾಯ್ಡೇಬಲ್ ರಿಸ್ಕ್. ಅಂದ್ರೆ ಸಿಸ್ಟಮೆಟಿಕ್ ರಿಸ್ಕ್ ಅನ್ನೋದು ಅವಾಯ್ಡೇಬಲ್ ಆಗಿರುತ್ತೆ, ಅನ್ಸಿಸ್ಟಮೆಟಿಕ್ ರಿಸ್ಕ್ ಅನ್ನೋದು ಅನ್ಅವಾಯ್ಡೇಬಲ್. ಇದರ ಅರ್ಥ ಏನು? ಸಿಸ್ಟಮೆಟಿಕ್ ರಿಸ್ಕ್ ಪ್ಲಸ್ ಅನ್ಸಿಸ್ಟಮೆಟಿಕ್ ರಿಸ್ಕ್. ಅರ್ಥ ಆಗ್ತಾ ಇದೆಯಾ? ಅದನ್ನೇ ಬೇರೆ ಅರ್ಥದಲ್ಲಿ ಅವರು ಕೊಡ್ತಾರೆ. ಸೊ ನೆಕ್ಸ್ಟ್, ಈಕ್ವಲ್ ಟು ಸಿಸ್ಟಮೆಟಿಕ್ ರಿಸ್ಕ್ ಪ್ಲಸ್ ಡೈವರ್ಸಿಫೈಯಬಲ್ ರಿಸ್ಕ್. ಅರ್ಥವನ್ನು ಕರೆಕ್ಟ್ ಆಗಿ ಅನಲೈಸ್ ಮಾಡಿ ನೋಡಿ. ಈಕ್ವಲ್ ಟು ಸಿಸ್ಟಮೆಟಿಕ್ ರಿಸ್ಕ್ ಪ್ಲಸ್ ನಾನ್ ಡೈವರ್ಸಿಫೈಯಬಲ್ ರಿಸ್ಕ್, ನನಗೆ ಮೊದಲನೇದಾಗಿ ತಿಳಿಸಬೇಕು, ಸಿಸ್ಟಮೆಟಿಕ್ ರಿಸ್ಕ್ ಡೈವರ್ಸಿಫೈಯಬಲ್ ಆಗಿರುತ್ತಾ ಅಥವಾ ಅನ್ಸಿಸ್ಟಮೆಟಿಕ್ ರಿಸ್ಕ್ ಡೈವರ್ಸಿಫೈಯಬಲ್ ಆಗಿರುತ್ತಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡಿ, ಹಿಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ, ನನ್ನ ನೀವು ರೆಗ್ಯುಲರ್ ಒಂದು ಸಬ್ಸ್ಕ್ರೈಬರ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ. ಸಿಸ್ಟಮೆಟಿಕ್ ರಿಸ್ಕ್ ಅನ್ನೋದು ಏನ್ ಹೇಳಿ?
ಅದು ಎಂಟೈರ್ ಮಾರ್ಕೆಟ್ ಅನ್ನ ಅಫೆಕ್ಟ್ ಮಾಡ್ತಾ ಇರತ್ತೆ, ಲೈಕ್ ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್ ಇವುಗಳು. ಓಕೆನಾ? ಸೊ ಸಿಸ್ಟಮೆಟಿಕ್ ರಿಸ್ಕ್ ಏನು? ಸಿಸ್ಟಮೆಟಿಕ್ ರಿಸ್ಕ್ ಇಸ್ ನಾನ್ ಡೈವರ್ಸಿಫೈಬಲ್. ಅಂದ್ರೆ ಏನು? ಸಿಸ್ಟಮೆಟಿಕ್ ರಿಸ್ಕ್ ಪ್ಲಸ್ ನಾನ್ ಡೈವರ್ಸಿಫೈಬಲ್ ರಿಸ್ಕ್ ಅಂದ್ರೆ ಏನು? ಸಿಸ್ಟಮೆಟಿಕ್ ರಿಸ್ಕ್ ಪ್ಲಸ್ ಸಿಸ್ಟಮೆಟಿಕ್ ರಿಸ್ಕ್ ಅಂತ ಕೊಟ್ಟ ಹಾಗೆ ಆಯ್ತು. ಇದು ಅರ್ಥ ಆಯ್ತಾ? ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಹಾಗೆ. ಸಿಸ್ಟಮೆಟಿಕ್ ರಿಸ್ಕ್ ಪ್ಲಸ್ ಡೈವರ್ಸಿಫೈಬಲ್ ರಿಸ್ಕ್ ಅಂದ್ರೆ ಏನ್ ಅರ್ಥ ಆಗ್ತಿತ್ತು? ಸಿಸ್ಟಮೆಟಿಕ್ ಪ್ಲಸ್ ಅನ್ಸಿಸ್ಟಮೆಟಿಕ್ ಅಂತ ಹಾಗೆ ಆಗ್ತಿತ್ತು. ಸೊ ಇದು ಎರಡು ಅರ್ಥವು ಸೇಮೇ. ಸಿಸ್ಟಮೆಟಿಕ್ ರಿಸ್ಕ್ ಪ್ಲಸ್ ನಾನ್ ಡೈವರ್ಸಿಫೈಬಲ್ ರಿಸ್ಕ್, ಬೋತ್ ಮೀನಿಂಗ್ಸ್ ಆರ್ ಸೇಮ್ ಬಿಕಾಸ್ ಸಿಸ್ಟಮೆಟಿಕ್ ರಿಸ್ಕ್ ನಾನ್ ಡೈವರ್ಸಿಫೈಬಲ್ ಆಗಿರುತ್ತೆ. ಅಂದ್ರೆ ಏನು? ಕಂಪನಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್, ಅವಾಯ್ಡೇಬಲ್ ರಿಸ್ಕ್ ಪ್ಲಸ್ ಡೈವರ್ಸಿಫೈಬಲ್ ರಿಸ್ಕ್, ಎರಡು ಮೀನಿಂಗ್ ಸೇಮೇ ಆಯ್ತು. ಅವಾಯ್ಡೇಬಲ್ ಅಂದ್ರೇನೆ ಡೈವರ್ಸಿಫೈಬಲ್ ಅಂತ ಅರ್ಥ. ನೆಕ್ಸ್ಟ್, equals to systematic risk but unavoidable risk. ನೋಡಿ, non diversifiable, unavoidable. Yes, again same confusion. Equal to systematic risk. Systematic risk ಅಂದ್ರೆ ಏನು? non diversifiable. non diversifiable risk plus diversifiable ಅಂದ್ರೆ systematic risk plus unsystematic risk ಅಂತ ಹಾಗಾಯ್ತು. ಅಂದ್ರೆ ಡಿ ಈಸ್ ಕರೆಕ್ಟ್ ಆನ್ಸರ್. ನೋಡಿ ಎಷ್ಟು ಈಸಿ ಕ್ವಶನ್ ಇದೆ, ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಟೋಟಲ್ ಪೋರ್ಟ್ಫೋಲಿಯೋ ರಿಸ್ಕ್ ಇಸ್ ಈಕ್ವಲ್ ಟು ಸಿಸ್ಟಮೆಟಿಕ್ ರಿಸ್ಕ್ ಪ್ಲಸ್ ಡೈವರ್ಸಿಫೈಬಲ್ ರಿಸ್ಕ್, ವೇರ್ ದ ಸಿಸ್ಟಮೆಟಿಕ್ ಈಸ್ ಮಾರ್ಕೆಟ್ ಬೇಸ್ಡ್ ಅಂಡ್ ಅನ್ಡೈವರ್ಸಿಫೈಬಲ್ ಕ್ಯಾನ್ ಬಿ reduced to diversification through diversification. Very easy question. Then assertion, capital account convertibility is introduced only after current account convertibility when the exchange rate is relatively stable. ಏನು ಹೇಳ್ತಾ ಇದ್ದಾರೆ? ಅಸರ್ಷನ್, ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟೇಬಿಲಿಟಿ ಇಂಟ್ರೊಡ್ಯೂಸ್ ಮಾಡೋದು ಸಾಧ್ಯ ಯಾವಾಗ ಅಂದ್ರೆ ಕರೆಂಟ್ ಅಕೌಂಟ್ ಕನ್ವರ್ಟೇಬಿಲಿಟಿ, ಆಫ್ಟರ್ ಕರೆಂಟ್ ಅಕೌಂಟ್ ಕನ್ವರ್ಟೇಬಿಲಿಟಿ ದ ಎಕ್ಸ್ಚೇಂಜ್ ರೇಟ್ ಸ್ಟೇಬಲ್ ಇದ್ದಾಗ ಮಾತ್ರ. ರೀಸನ್ ಏನಪ್ಪಾ ಅಂದ್ರೆ ಇಟ್ ಈಸ್ ನೆಸೆಸರಿ ಫಾರ್ ಫಾಸ್ಟರ್ ಗ್ರೋತ್ ಅಂಡ್ ಸ್ಟೆಬಿಲೈಸಸ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಅನ್ನೋದು. ಓಕೆ, ಸೊ ಇಲ್ಲಿ ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್, ಬಟ್ ಎ ಡಸ್ ನಾಟ್ ಎಕ್ಸ್ಪ್ಲೇನ್ಸ್ ಆರ್ ಡಸ್ ನಾಟ್ ಎಕ್ಸ್ಪ್ಲೇನ್ಸ್ ಎ ಅಂತ ಎರಡು ಇಂಡಿಪೆಂಡೆಂಟ್ ಆಗಿ ಕರೆಕ್ಟ್ ಆಗಿದೆ. ಆದ್ರೆ ನೋಡಿ, ಕನ್ವರ್ಟೇಬಿಲಿಟಿ ಇಸ್ ಅಲೌಡ್ ಓನ್ಲಿ ಆಫ್ಟರ್ ಕರೆಂಟ್ ಅಕೌಂಟ್ ಸ್ಟೆಬಿಲಿಟಿ. ಕರೆಂಟ್ ಅಕೌಂಟ್ ಸ್ಟೆಬಿಲಿಟಿ ಅಂದ್ರೆ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಇದ್ದಾಗ ಮಾತ್ರ ಕರೆಂಟ್ ಅಕೌಂಟ್ ಕನ್ವರ್ಟೇಬಿಲಿಟಿ ಸಾಧ್ಯ. ಆದ್ರೆ ಆರ್ ಈಸ್ ನಾಟ್ ದ ಡೈರೆಕ್ಟ್ ರೀಸನ್. ಅಂದ್ರೆ ಇಟ್ ಈಸ್ ನೆಸೆಸರಿ ಫಾರ್ ಫಾಸ್ಟರ್ ಗ್ರೋತ್ ಅಂಡ್ ಸ್ಟೆಬಿಲೈಸಸ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅನ್ನೋದು ತಪ್ಪು. ಇಟ್ ಈಸ್ ಮೋರ್ ಅಬೌಟ್ ಮಾನಿಟರಿ ಕಂಟ್ರೋಲ್ ಅಂಡ್ ಸ್ಟೆಬಿಲಿಟಿ. ಇದು ಏನನ್ನ ಹೇಳುತ್ತೆ? ಕರೆಂಟ್ ಅಕೌಂಟ್ ಕನ್ವರ್ಟೇಬಿಲಿಟಿ ಅನ್ನೋದು ಮಾನಿಟರಿ ಕಂಟ್ರೋಲ್ ಮತ್ತು ಸ್ಟೆಬಿಲಿಟಿನ ಹೇಳುತ್ತೆ. ದೆನ್ 18th ಕ್ವಶನ್, what is the popular term for an option in the foreign exchange market that gives the holder the right to buy or sell currency at the most favorable rate realizes over its life? ನೋಡಿ, look back option ಅಂದ್ರೆ a look back option allows using the best exchange rate observed during the option lifetime. ಅಂದ್ರೆ ಆಪ್ಷನ್ ಅಂದ್ರೆ ಏನ್ ಹೇಳಿ, ನಾವು ಒಂದು ರೇಟಿಗೆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಎಂಟರ್ ಆಗಿರ್ತೀವಿ, ಆ ಒಂದು ರೇಟಿಗೆ ನಾವು ಆ ಎಕ್ಸ್ಚೇಂಜ್ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಆಪ್ಷನ್ ಅಲ್ಲಿ. ಆದ್ರೆ ಒಂದು ಲುಕ್ ಬ್ಯಾಕ್ ಆಪ್ಷನ್ ಏನ್ ಮಾಡುತ್ತೆ ಅಂದ್ರೆ ನೀವು ಮೋಸ್ಟ್ ಫೇವರೇಬಲ್ ರೇಟ್, ನಿಮಗೆ ಯಾವ ರೇಟ್ ಫೇವರೇಬಲ್ ಇದೆಯೋ ಆ ಒಂದು ಆಪ್ಷನ್ ಲೈಫ್ ಟೈಮ್ ಅಲ್ಲಿ ನೀವೇನ್ ಮಾಡ್ಬೋದು, ಆ ಒಂದು ರೇಟ್ ಅನ್ನ ಆ ಒಂದು ರೇಟ್ ಇದ್ದಾಗ ನಿಮ್ಮ ಆಪ್ಷನ್ ಅನ್ನ ಎಕ್ಸರ್ಸೈಸ್ ಮಾಡಬಹುದು. ಲುಕ್ ಬ್ಯಾಕ್ ಆಪ್ಷನ್ ಅಲೌಸ್ ಯೂಸಿಂಗ್ ದ ಬೆಸ್ಟ್ ಎಕ್ಸ್ಚೇಂಜ್ ರೇಟ್ಸ್ observed during the options lifetime. Then next one is the full detail for the issue of ADRs. ನಿಮಗೆ ಗೊತ್ತು, ಅಮೆರಿಕನ್ ಡಿಪಾಸಿಟರಿ ರಿಸಿಪ್ಟ್ಸ್ ಅಂತ ಕರಿತೀವಿ. ADR ಮತ್ತೆ JDR ಬಗ್ಗೆ ನಾವು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. The full details for the issue of ADRs by the company must be furnished within the 30 days from the date of closure to, ಯಾರಿಗೆ ಅವರು ಇದರ ಇನ್ಫಾರ್ಮೇಶನ್ ಕೊಡಬೇಕು? ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಕಂಪನೀಸ್ ಲಾ ಅಬ್ರಾಡ್. ಯಾವುದಕ್ಕೆ ಕೊಡಬೇಕು ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಿಮಗೆ ಗೊತ್ತೇ ಇದೆ, ಇದು ಒಂದು ಸೆಕ್ಯೂರಿಟೀಸ್ ಇದ್ದಾಗೆ ADR. ಅಂಡರ್ ಫೆಮಾ ಗೈಡ್ಲೈನ್ಸ್, ಇಂಡಿಯನ್ ಕಂಪನೀಸ್ ಇಶ್ಯೂಯಿಂಗ್ ADRs or JDRs must file complete issue details with RBI within 30 days of closure. ಇದನ್ನ ನೆನಪಿಟ್ಕೊಳ್ಳಿ. Okay, then 20th question, the semi-strong form of the efficient market hypothesis asserts that stock prices reflects all the relevant, includes insider information, may be predictable, fully reflect all publicly available information, fully reflect all hypothetical prices information. ನೋಡಿ, ಮೊದಲನೇದಾಗಿ ಸೆಮಿ ಸ್ಟ್ರಾಂಗ್ ಫಾರ್ಮ್ ಆಫ್ ಎಫಿಷಿಯಂಟ್ ಮಾರ್ಕೆಟ್ ಹೈಪೋಥಿಸಿಸ್ ಅಂದ್ರೆ ಒಂದು ಮಾರ್ಕೆಟ್ ಎಫಿಷಿಯಂಟ್ ಅಂತ ನಾವು ಯಾವಾಗ ಕರಿತೀವಿ, ಆ ಮಾರ್ಕೆಟಿನ ಸ್ಟಾಕಿನ ಮಾರ್ಕೆಟ್ ಪ್ರೈಸ್ ಅಲ್ಲಿ ಕಂಪನಿಯ ಎಲ್ಲ ಇನ್ಫಾರ್ಮೇಶನ್ ರಿಫ್ಲೆಕ್ಟ್ ಆಗ್ತಾ ಇದ್ರೆ ಅದನ್ನ ನಾವು ಎಫಿಷಿಯಂಟ್ ಮಾರ್ಕೆಟ್ ಹೈಪೋಥಿಸಿಸ್ ಅಂತ ಕರಿತೀವಿ. ಓಕೆ, ಅದು ಸ್ಟ್ರಾಂಗ್ ಅಂತ ಯಾವಾಗ ಹೇಳಕ್ ಬರುತ್ತೆ,
ಅದರಲ್ಲಿ ಇನ್ಸೈಡರ್ ಇನ್ಫಾರ್ಮೇಶನ್ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ. ಸೆಮಿ ಸ್ಟ್ರಾಂಗ್ ಅಂತ ಯಾವಾಗ ಹೇಳ್ತೀವಿ ಗೊತ್ತಾ, ಅದರಲ್ಲಿ ಫುಲ್ಲಿ ರಿಫ್ಲೆಕ್ಟ್ ಆಲ್ ಪಬ್ಲಿಕಲಿ ಅವೈಲೇಬಲ್ ಇನ್ಫಾರ್ಮೇಶನ್ ನಿಮ್ಮ ಸ್ಟಾಕ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ, ಆದ್ರೆ ಇನ್ಸೈಡರ್ ಇನ್ಫಾರ್ಮೇಶನ್ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅದೇ ಸ್ಟ್ರಾಂಗ್ ಅಂತ ಅಂದ್ರೆ ಏನು, ಇನ್ಸೈಡರ್ ಇನ್ಫಾರ್ಮೇಶನ್ ಕೂಡ ರಿಫ್ಲೆಕ್ಟ್ ಆಗುತ್ತೆ ಅಂತ ಅರ್ಥ. ದ ಸೆಮಿ ಸ್ಟ್ರಾಂಗ್ ಫಾರ್ಮ್ ಆಫ್ ಎಫಿಷಿಯಂಟ್ ಮಾರ್ಕೆಟ್ ಹೈಪೋಥಿಸಿಸ್ ಸ್ಟೇಟ್ಸ್ ದಟ್ prices incorporates all the publicly available information, meaning investor cannot gain abnormal returns using the public data. ಅಂದ್ರೆ abnormal return ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇನ್ಸೈಡರ್ ಇನ್ಫಾರ್ಮೇಶನ್ ಇಲ್ಲಿ ಗೊತ್ತಿರೋದಿಲ್ಲ. Then question number 21, what is the median of the sample 5 5 11 9 8 5 8? ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅರೇಂಜ್ ಇನ್ ಆರ್ಡರ್ ಮಾಡಬೇಕು. 5 5 5 8 8 9 11 ನಿಮಗೆ ಗೊತ್ತು, ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದನ್ನ ಅರೇಂಜ್ ಮಾಡ್ತೀವಿ. ದ ಮಿಡಲ್ ಫೋರ್ತ್ ವ್ಯಾಲ್ಯೂ 8, ಹೌದಾ. ಈ ಕಡೆ 3 ವ್ಯಾಲ್ಯೂಸ್ ಬಿಟ್ಟು ಈ ಕಡೆ 3 ವ್ಯಾಲ್ಯೂಸ್ ಬಿಟ್ಟು 8 is the median. Easy question. If all the values of the variables are multiplied by given number, which of the following will not be affected? ನೋಡಿ, median, mean, coefficient of variation, range. ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, if all the values of the variable are multiplied by given number, ಕೊಟ್ಟಿರುವಂತ ವ್ಯಾಲ್ಯೂಸ್ ಅನ್ನ ಗಿವನ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಸ್ ಅಲ್ಲಿ ಯಾವುದು ಇಫೆಕ್ಟ್ ಆಗೋದಿಲ್ಲ, ವಿಲ್ ನಾಟ್ ಬಿ ಅಫೆಕ್ಟೆಡ್. ಮೀಡಿಯನ್ ಇಂಪ್ಯಾಕ್ಟ್ ಆಗೋದಿಲ್ವೋ, ಮೀನ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆರ್ ರೇಂಜ್. ಓಕೆ, ಇವರು ಏನ್ ಹೇಳ್ತಾ ಇದ್ದಾರೆ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಂಪ್ಯಾಕ್ಟ್ ಆಗೋದಿಲ್ಲ, ಯಾಕಂದ್ರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡ್ ಬೈ ಮೀನ್ ಇಂಟು 100. ಓಕೆ, ಬೋತ್ ಎಸ್ ಡಿ ಅಂಡ್ ಮೀನ್ ಚೇಂಜ್ ಪ್ರಪೋರ್ಷನೇಟ್ಲಿ, ಸೊ ದ ಸಿ ವಿ ರಿಮೇನ್ಸ್ ಕಾನ್ಸ್ಟೆಂಟ್. ಇದರ ಅರ್ಥ ಏನು ಗೊತ್ತಾ, ಇಲ್ಲಿ ಮೀನ್ ಅಲ್ಲಿಯೂ ಕೂಡ ಚೇಂಜ್ ಆಗತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಚೇಂಜ್ ಆಗುತ್ತೆ. ಆಗಿರುವಂತಹ ಚೇಂಜ್ ಒಂದನ್ನು ಒಂದು ಕಾಂಪನ್ಸೇಟ್ ಮಾಡುತ್ತೆ, ಹೀಗಾಗಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಚೇಂಜ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ, ಮೀನ್ ಅಲ್ಲಿಯೂ ಕೂಡ ಚೇಂಜ್ ಆಗುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿಯೂ ಕೂಡ ಚೇಂಜ್ ಆಗುತ್ತೆ, ಆದ್ರೆ ಚೇಂಜ್ ಏನಾಗಿದೆ ಹೇಳಿ, ಪ್ರಪೋರ್ಷನೇಟ್ ಆಗಿ ಚೇಂಜ್ ಆಗುತ್ತೆ. ಏನ್ ಮಾಡಿದಾಗ, ಆಲ್ ದ ವ್ಯಾಲ್ಯೂಸ್ ಆಫ್ ವೇರಿಯೇಬಲ್ಸ್ ಆರ್ ಮಲ್ಟಿಪ್ಲೈಡ್ ಬೈ ದ ಗಿವನ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಚೇಂಜ್ ಆಗುತ್ತೆ. ಯಾವ್ಯಾವ್ದ್ರಲ್ಲಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿಯೂ ಕೂಡ ಚೇಂಜ್ ಆಗುತ್ತೆ, ಮೀನ್ ಅಲ್ಲಿಯೂ ಕೂಡ ಚೇಂಜ್ ಆಗುತ್ತೆ, ಆದ್ರೆ ಅದೆರಡು ಪ್ರಪೋರ್ಷನೇಟ್ಲಿ ಚೇಂಜ್ ಆಗೋದ್ರಿಂದ ಆ ಚೇಂಜ್ ಈಕ್ವಲ್ ಆಗಿ ಸೆಟ್ ಆಫ್ ಆಗ್ಬಿಡುತ್ತೆ. ಹೀಗಾಗಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಏನಾಗುತ್ತೆ, ಸೇಮ್ ಉಳಿಯುತ್ತೆ. both SD and mean changes proportionately, so CV remains constant. Question number 23, which of the following statements are correct ಅಂತ ಹೇಳ್ತಾ ಇದ್ದಾರೆ. Correlation shows the relationship between two or more variables but not cause effect. Ratio of explained to total variation is equal to coefficient of correlation. Pearson's coefficient assumes linear relations and is influenced by extremes. ಯಾವುದು ಕರೆಕ್ಟ್ ಆಗಿದೆ ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನಾವು ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬಗ್ಗೆ ತೆಗೆದುಕೊಂಡಂತ ಕ್ಲಾಸ್ಗಳನ್ನ. ಸೊ 1 and 3 are true, second is false because explained variation divided by total variation is equal to r square, coefficient of determination, not simple correlation. ಹೌದಾ, ಇಲ್ಲಿ ಕೊಟ್ಟಿರುವಂತ ರೇಷಿಯೋ ಆಫ್ ಎಕ್ಸ್ಪ್ಲೇನ್ಡ್ ಟು ಟೋಟಲ್ ವೇರಿಯೇಷನ್ ಅನ್ನೋದು ಏನನ್ನ ಹೇಳುತ್ತೆ ಗೊತ್ತಾ, ಆರ್ ಸ್ಕ್ವೇರ್ ನ ಹೇಳುತ್ತೆ. ಕೋಎಫಿಷಿಯಂಟ್ ಆಫ್ ಡಿಟರ್ಮಿನೇಷನ್ ಅನ್ನ ಹೇಳುತ್ತೆ, ನಾಟ್ ಸಿಂಪಲ್ ಕೋರಿಲೇಷನ್. ನಿಮಗೆ ಫಾರ್ಮುಲಾ ನೆನಪಾಗ್ತಿರ್ಬೋದು ನಾನು ಹೇಳಿರುವಂತದ್ದು. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್. ಕ್ವಶನ್ ನಂಬರ್ 24, ಇನ್ ಕೇಸ್ ಆಫ್ ಕಾರ್ಡಿನಲ್ probability A and B is equal to in case of conditional probability, not cardinal, in case of conditional probability A and B is equal to A ಮತ್ತು A and B ಅನ್ನೋದ್ರ ಅರ್ಥ ಏನು ನೆನಪಾಗ್ತಾ ಇದೆಯಾ? ಬೈ ಡೆಫಿನೇಷನ್ A and B ಅನ್ನ ಹೇಗೆ ಹೇಳ್ತೀವಿ ನಾವು, probability of A and B ಈ ರೀತಿ ಹೇಳ್ತೀವಿ, is equal to probability of B into probability of A divided by B, joint probability of A and B occurring together. ಈ ಫಾರ್ಮುಲಾ ನಿಮಗೆ ನೆನಪಾಯ್ತು ಅನ್ಕೊಳ್ತೀನಿ, ಸ್ಟಾಟಿಸ್ಟಿಕ್ಸ್ ಹೇಳುವಾಗ ನಾನು ಇದನ್ನ ನಿಮಗೆ ಹೇಳಿದೀನಿ. ಓಕೆನಾ? Then question number 25, dash is the specification of methods and procedures for acquiring the information needed to structure or solve problem. ಯಾವುದು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಡ್ಯಾಶ್ is the specification of methods and procedures for acquiring the information. ಅಂದ್ರೆ ನಮಗೆ ಬೇಕಾದಂತಹ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ನಾವೇನು ಮೆಥಡ್ಸ್ ಅನ್ನ ಫಾಲೋ ಮಾಡ್ತೀವಿ ಅದನ್ನ ಏನಂತ ಕರೀತಾರೆ, ರಿಸರ್ಚ್ ಹೈಪೋಥಿಸಿಸ್ ಅಂತಾರ. ಹೈಪೋಥಿಸಿಸ್ ಅಂದ್ರೆ ಊಹೆ ಅಂತ ಅರ್ಥ, ರಿಸರ್ಚ್ ಡೇಟಾ ಅಂದ್ರೆ ಮಾಹಿತಿ ಅಂತ ಅರ್ಥ, ರಿಸರ್ಚ್ ಪ್ರಾಬ್ಲಮ್ ಅಂದ್ರೆ ಯಾಕಾಗಿ ನಾವು ರಿಸರ್ಚ್ ಮಾಡ್ತಾ ಇದೀವಿ ಅಂತ ಅರ್ಥ, ರಿಸರ್ಚ್ ಡಿಸೈನ್ ಅಂದ್ರೆ ಹೇಗೆ ನಾವು ಡೇಟಾವನ್ನು ಕಲೆಕ್ಟ್ ಮಾಡ್ತೀವಿ. ರಿಸರ್ಚ್ ಡಿಸೈನ್ ಇಸ್ ದ ಬ್ಲೂ ಪ್ರಿಂಟ್ ಸ್ಪೆಸಿಫೈಯಿಂಗ್ ದ ಮೆಥಡ್ ಅಂಡ್ ಪ್ರೊಸೀಜರ್ಸ್ ಫಾರ್ ಕಲೆಕ್ಟಿಂಗ್ ಅಂಡ್ ಅನಲೈಸಿಂಗ್ ದ ರಿಸರ್ಚ್ ಡೇಟಾ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ಫಸ್ಟ್ 25 ಕ್ವೆಶನ್ಸ್ ಆಫ್ 2023 ಕ್ವೆಶನ್ ಪೇಪರ್. ಮುಂದಿನ ಒಂದು ಕ್ವೆಶನ್ಸ್ ಅನ್ನ ಪಾರ್ಟ್ಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ.